ಅಂದ್ಕೊಂಡಿದ್ದೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಇವತ್ತೇ ನೋಡ್ರಿ, ನಾಳೆ ದಿವಸ ಎಳ್ಳಮಾವಾಸ್ಯೆ, ಇವತ್ತು ಕಾಯಿಪಲ್ಯ ಸೋಸೋ ದಿವಸ. ಅದಕ್ಕೆ ನಾವು ಕಾಯಿಪಲ್ಯ ಏನು ತಂದಿಲ್ಲರಿ, ತೊಗರಿ ದಾಣಿ ಅಷ್ಟೇ ದಾಣಿ ಮಾಡಿ ಇಟ್ಕೊಳ್ತೀನಿ. ಕಾಯಿಪಲ್ಯ ತಂದು ಸೋಸ್ಬೇಕಾದ್ರೆ ಹೇಳ್ತೀನಿ. ನೀವು ಹೆಂಗೆ ಮಾಡ್ತೀರಿ, ಹೆಂಗಿಲ್ಲ ಅಂಥೇಳಿ ನೀವು ಕಾಮೆಂಟ್ ಮಾಡಿ ಹೇಳ್ರಿ. ವಿಡಿಯೋ ಪೂರ್ತಿ ನೋಡ್ರಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಇವತ್ತಿನ ವಿಡಿಯೋ. ನೋಡಿ, ಎಂಜಾಯ್ ಮಾಡಿರಿ. ಬಾರೆಕಾಯಿ ಇಷ್ಟು ಪುಂಡಿ ಪಲ್ಯ ಸಿರಿಕಾಯಿ, ಒಂದು ಹೀರೆಕಾಯಿ, ಇದು ಒಂದು ಸರಿಯಾದ ಅರ್ಧ ಕಟ್ ಮಾಡಿಕೊಂಡು 2 ಮಂದಿ ಆಗಿದೆ ನೋಡಿ. ಇದ್ರೊಳಗೆ ಅವ್ರಿಕಾಯಿ ಮತ್ತು ಮೆಣಸಿನ್ಕಾಯಿ ಅವರು ಅವರೆಕಾಯಿ, ಬದನೆಕಾಯಿ, ಇದು ನೋಡ್ರಿ, ತೊಗರಿ ದಾಣಿ ಹುರಿದು ಕುಟ್ಟಿ ನೋಡ್ರಿ. ಹುರಿದು ಕುಟ್ಟಿ ಇಟ್ಕೊಂಡೇನ್ರಿ. ಸ್ವಲ್ಪ ತರತರಿಯಾಗಿ ಇಟ್ಕೊಂಡೇನಿ ನೋಡ್ರಿ, ಯಾಕಂದ್ರೆ ಬಾಯಿಗೆ ಸಿಕ್ಕಾಗ ಏನು ಟೇಸ್ಟ್ ಮಾತ್ರ ಸೂಪರಾಗಿ ಬರ್ತದಲ್ರಿ. ಅದಕ್ಕಂದು ಇದು ಕಟ್ ಮಾಡಿ ಹೀರಿಕಾಯಿ ಹಾಕೊಂಡೇನಿ ನೋಡ್ರಿ. ಹೀರಿಕಾಯಿ, ಬದ್ನಿಕಾಯಿ, ಹೆಸರುಗಾಯಿ, ಮತ್ತಂದ್ರೆ ಅವ್ರಿಕಾಯಿ ಹಾಕೊಂಡೇನಿ ನೋಡ್ರಿ. ಇಲ್ಲಿ ದಾಣಿ ಇನ್ನೊಂದು ಸ್ವಲ್ಪ ಕಾಳು ತಿಕ್ಕೋದು ಇಟ್ಕೊಂಡಿದ್ದೆ, ಅವನು ಅದ್ರೊಳಗೆ ಆ್ಯಡ್ ಮಾಡ್ಕೊತೀನಿ. ಇದ್ರೊಳಗೆ ಗೆಜ್ರಿಕಾಯಿ, ಹಸಿ ಖಾರ ಮತ್ತು ಹಸಿ ಟೊಮೆಟೊ ಅವ ನೋಡ್ರಿ ಪ್ಲೇಟ್ ಒಳಗೆ. ಇಲ್ಲಿ ಸಟ್ಟಕ್ಕೆ ಎಣ್ಣೆ ಹಾಕೊಂಡೀನಿ ರೀ.
ಸಾಸಿವೆ ಜೀರಿಗೆ ಚಟ್ಪಟ ಅಂದ ಬಳಿಕ ಅದ್ರಕ್ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡೇನಿ ರೀ. ಆಮೇಲೆ ಟೊಮೊಟೊ ಮತ್ತು ಹಸಿಮೆಣ್ಸಿನ್ಕಾಯಿ ಖಾರ ಹಾಕ್ಕೊಂಡೀನಿ ನೋಡಿರಿ. ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ಒಂದು ಸಣ್ಣದು ಉಳ್ಳಾಗಡ್ಡಿ ಕೊಯ್ದು ಹಾಕ್ಕೊಂಡೀನಿ ರೀ. ಉಳ್ಳಾಗಡ್ಡಿ ತಪ್ಪಲು ಹಾಕೀನಿ ರೀ ನಾ ಮೊದಲು. ಈಗ ಹಸಿ ಕರಿಬೇವು ನೋಡಿರಿ, ಇದು ಗಿಡದ ಎಳೆಯಿಟ್ಟು ಹಾಕ್ಕೊಂಡಿ ನೋಡಿರಿ ಅದನ್ನ. ಈಗ ಎಲ್ಲ ಥರದ ತರಕಾರಿ ಮತ್ತು ತೊಗರಿ ಕಾಳು ಎಲ್ಲ ಇಟ್ಕೊಂಡಿದ್ನಲ್ರಿ, ಅದು ಆ್ಯಡ್ ಮಾಡ್ಕೊತೀನಿ ರೀ. ಅದು ಆ್ಯಡ್ ಮಾಡ್ಕೊಂಡಾದ ಬಳಿಕ ಮತ್ತು ಪಲ್ಯಗಳೆಲ್ಲ ಕಟ್ ಮಾಡಿ ಇಟ್ಕೊಂಡೀನಿ ರೀ. ಕಟ್ ಮಾಡಿ ತೊಳೆದು ಇಟ್ಕೊಂಡೀನಿ ರೀ. ತರಕಾರಿ ಎಲ್ಲ ಆ್ಯಡ್ ಮಾಡ್ಕೊಂಡಾದ ಬಳಿಕ ನೀರು ಬಿಸಿ ಮಾಡ್ಕೊಂಡು ನೀರು ಹಾಕ್ಕೋಬೇಕ್ರಿ. ಈಗ ಸದ್ಯಕ್ಕೆ ಪಲ್ಯನೇ ನೀರು ಬಿಡ್ತದೆ ರೀ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಅರಿಶಿಣ ಹಾಕ್ಕೊಂಡಿರ್ಲಿಲ್ಲ ರೀ. ಅರಿಶಿಣ ಹಾಕ್ಕೊಂಡು ನೋಡಿರಿ. ಅರಿಶಿಣ ಹಾಕ್ಕೊಂಡು ಸ್ವಲ್ಪ ಖಾರದ ಹಿಂಡಿ ಮತ್ತು ಶೇಂಗದ ಹಿಂಡಿ ಹಾಕ್ಕೊಂಡೀನಿ ರೀ. ಖಾರದ ಹಿಂಡಿ ಇದೆ ನೋಡಿರಿ. ಅದಕ್ಕೆ ಸ್ವಲ್ಪ ನೀರು ತೊಳ್ಕೊಂಡು ಹಾಕೊಳ್ತೀನಿ ನೋಡಿರಿ. ಬಿಸಿ ನೀರು ಇದು ನೋಡಿರಿ. ಅವಾಗ ಸ್ವಲ್ಪ ತುಂಬಿತಲ್ರಿ, ಪಲ್ಯ ಜಾಸ್ತಿ ಕಾಣ್ಲತ್ತಿತ್ತು, ಅದು ನೀರು ಬಿಡ್ತದೆ ರೀ. ಈಗ ನೀರು ಹಾಕೋದ್ರಿ, ನಮ್ಗೆ ಎಷ್ಟು ನೀರು ಬೇಕು ಅಷ್ಟು ನೀರು ಹಾಕೋದು ಹೋದ್ರಿ. ನಮ್ಗೆ ಎಷ್ಟು ಮಾಡಬೇಕು ಕ್ವಾಂಟಿಟಿ ನೋಡ್ಕೊಂಡು ನೀರು ಸೇರಿಸ್ಕೊಳ್ಳೋದ್ರಿ. ಈಗ ಮಸಾಲೆ ಹಾಕೊಂಡಿದ್ರಿ. ಕಡುಬು ಮಾಡ್ಕೊಳಕ್ಕೆ ಸ್ವಲ್ಪ ಗೋಧಿ ಹಿಟ್ಟು ಮತ್ತು ಜಾಸ್ತಿ ಕ್ವಾಂಟಿಟಿಯಲ್ಲಿ ಜೋಳದ ಹಿಟ್ಟು ತೊಗೊಂಡಿನಿ ನೋಡಿರಿ. ಗೋಧಿ ಹಿಟ್ಟು ಸ್ವಲ್ಪನೇ ಹಾಕ್ಕೋಬೇಕ್ರಿ. ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಹಿಟ್ಟನ್ನು ನಾದ್ಕೊಳ್ತೀನಿ ನೋಡಿರಿ. ನಿಮ್ಮ ಹಿಟ್ಟು ಜಿಗಿ ಇದ್ರೆ ತಣ್ಣೀರಲ್ಲೇ ನಾದ್ಕೋರಿ. ಜಿಗಿ ಇಲ್ಲ ಅಂದ್ರೆ ನೀರು ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡು ಹಿಟ್ಟನ್ನು ನಾದ್ಕೋರಿ. ಈಗ ಸಣ್ಣ ಸಣ್ಣ ಗೋಲ್ ಉಂಡೆ ಮಾಡ್ಕೊಳ್ಳೋದ್ರಿ. ನೀರು ಒಲೆ ಮ್ಯಾಗ ಕುದಿಲಕ್ಕೆ ಇಟ್ಟೀನಿ ರೀ. ನೀರು ಹೆಸರು ಬಂದ ಬಳಿಕ ಕಡುಬು ಹಾಕ್ಕೋಬೇಕ್ರಿ. ಗೋಲ್ ಮಾಡಿರೋಂಥ ಕಡುಬು ಹಾಕ್ಕೊಳ್ಳೋದು. ನೀರೊಳಗೆ ಒಂದಕ್ಕೊಂದು ಸ್ವಲ್ಪ ಕೆಲವೊಬ್ರದ್ದು ಅಂಟಿದ್ರೆ ಅಂಟ್ಬೋದು ರೀ. ಅಂಟಬಾರ್ದು ಅಂದರೆ ಸ್ವಲ್ಪ ನೀರೊಳಗೆ ಎಣ್ಣೆ ಹಾಕ್ಕೋಬೋದು ನೋಡಿರಿ. ನಾನು ಎಣ್ಣೆ ಏನೂ ಹಾಕಿಲ್ಲ, ಹಾಗೆ ಮಾಡ್ಕೊಳ್ತೀನಿ ನೋಡಿರಿ. ನನ್ನ ಕಡುಬೇನು ಅಂಟಂಗಿಲ್ಲ. ನಾನು ಸರ್ಕ ಮಾಡ್ತೀನಿ ರೀ ಹಾಗೆ ಅವಾಗವಾಗ. ನೀರು ಕುದಿ ಬಂದ ಬಳಿಕ ಹಾಕ್ಕೊಳ್ತೀನಿ ನೋಡಿರಿ. ನಾ ಈಗ ಸ್ವಲ್ಪ ಸಣ್ಣ ಉರಿಯಲ್ಲಿ ಕಡುಬು ಚಂದನಾಗಿ ಕುದಿಸ್ಕೋಬೇಕ್ರಿ. ಇಲ್ಲಾಂದ್ರೆ ಸ್ವಲ್ಪ ಹಸಿ ಬಿಸಿ ಆದ್ರೆ ಹೊಟ್ಟೆ ಕೆಡ್ತದ್ರಿ. ಕಡುಬು ಮತ್ತು ಬಜ್ಜಿ ಊಟ ಮಾಡಿದ್ರೆ ಹೊಟ್ಟೆ ಹಸಂಗಿಲ್ಲ ನೋಡ್ರಿ. ಅಷ್ಟು ಟೇಸ್ಟ್ ಇರ್ತದ್ರಿ. ಒಂದು 2-3 ರೊಟ್ಟಿದು ಕಡುಬು ಊಟ ಮಾಡ್ಬೋದು ನೋಡ್ರಿ. ಕಡುಬು ಕುದ್ದಾವ್ರಿ. ಈಗ ತಿರುವು ನೋಡ್ಕೊಳ್ತೀನಿ ರೀ. ಭಾಳ ತೈತು ಕಡುಬು ಕುದ್ದಾವ್ರಿ. ಅದಕ್ಕೆ ಬಿಸಿ ನೀರು ತೆಗೆದು ಮತ್ತು ಸ್ವಲ್ಪ ಗಂಜಿ ಒಳಗಿನ ತೆಗೆದು ತಣ್ಣೀರು ಹಾಕೊಂಡು ನಾನು ಕಡುಬು ತಿಕ್ಕೊಳ್ತೀನಿ ನೋಡಿರಿ. ಕಡುಬು ಯಾವುದೇ ರೀತಿ ಅಂಟಿಲ್ಲ, ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದವ. ಈ ಕಡೆ ಹಾಗೆ ಬಜ್ಜಿ ಪಲ್ಯ ಕುದಿಲ್ತಾರೆ ನೋಡಿರಿ ನಮ್ಮದು. ಇವತ್ತು ಬಜ್ಜಿ ಪಲ್ಯ ಮತ್ತು ಕಡುಬು ತೋರಿಸ್ತೀನಿ. ಹೆಂಗೆ ಅನ್ನಿಸ್ತು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆಗೆ. ಅಲ್ಲಿವರೆಗೂ